ಪ್ರಶ್ನೆ 3. ಪ್ರಪಂಚದ ಲಿಂಗಾನುಪಾತ ಹಾಗೂ ವಯೋಮಾನ ರಚನೆಗಳ ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರ: ಲಿಂಗಾನುಪಾತ ಮತ್ತು ವಯೋ ರಚನೆ ಜನಸಂಖ್ಯಾ ಸಂಯೋಜನೆಗಳಲ್ಲಿ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಲಿಂಗಾನುಪಾತ: ಸ್ತ್ರೀ-ಪುರುಷ ಜನಸಂಖ್ಯಾ ಅನುಪಾತವನ್ನು ಲಿಂಗಾನುಪಾತ ಅಥವಾ ಸ್ತ್ರೀ-ಪುರುಷರ ಪ್ರಮಾಣ ಎನ್ನುವರು. ಇದನ್ನು ಪ್ರತಿ 1000 ಪುರುಷರಿಗೆ ಇರುವ ಸ್ತ್ರೀಯರ ಸಂಖ್ಯೆ ಎಷ್ಟು ಎಂದು ಲೆಕ್ಕಾಚಾರ ಮಾಡಲಾಗುತ್ತದೆ. ಪ್ರಪಂಚದ ಲಿಂಗಾನುಪಾತ 2011ರಲ್ಲಿ 984 ಇದೆ. ಲ್ಯಾಟ್ವಿಯಾ, ಈಸ್ಟೋನಿಯಾ ಪ್ರಪಂಚದಲ್ಲಿ ಅಧಿಕ ಲಿಂಗಾನುಪಾತ ಹೊಂದಿದ ರಾಷ್ಟ್ರಗಳಾಗಿದೆ. ಇಲ್ಲಿ ಪ್ರತಿ 1000 ಪುರುಷರಿಗೆ 1174 ಸ್ತ್ರೀಯರು ಇರುವರು. ಇದಕ್ಕೆ ವಿರುದ್ಧವಾಗಿ UAE ರಾಷ್ಟ್ರವು ಅತಿ ಕಡಿಮೆ ಲಿಂಗಾನುಪಾತವನ್ನ ಹೊಂದಿದೆ. ಇಲ್ಲಿ 1000 ಪುರುಷರಿಗೆ 468 ಸ್ತ್ರೀಯರು ಇರುವರು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಹೆಚ್ಚು ಲಿಂಗಾನುಪಾತವು, ಹಿಂದುಳಿದ ರಾಷ್ಟ್ರಗಳಲ್ಲಿ ಕಡಿಮೆ ಲಿಂಗಾನುಪಾತ ಕಂಡುಬರುತ್ತದೆ. ವಯೋರಚನೆ: ವಯೋರಚನೆಯು ಒಟ್ಟು ಜನಸಂಖ್ಯೆಯಲ್ಲಿ ಪ್ರತಿ ವಯಸ್ಸಿನಲ್ಲಿರುವ ಜನರ ಪ್ರಮಾಣವಾಗಿದೆ. ಪ್ರತಿ ವಯಸ್ಸಿನ ಜನಸಂಖ್ಯೆಯನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. 1. 0 to 14 ವರ್ಷಗಳು ಮಕ್ಕಳು ಶೇಕಡ 26.2%. 2. 15 ರಿಂದ 65 ವರ್ಷಗಳು ವಯಸ್ಕರು ಶೇಕಡ 65.8 ವರ್ಷಗಳು. 3. 66 ವರ್ಷಕ್ಕಿಂತಲೂ ಮೇಲ್ಪಟ್ಟವರು ವೃದ್ಧರು ಶೇಕಡ 8%. ಮಕ್ಕಳು ಮತ್ತು ವೃದ್ಧರನ್ನ ಅವಲಂಬಿತ ಜನರ ಪ್ರಮಾಣ ಎಂತಲೂ ಕರೆಯುವರು. ಪ್ರಶ್ನೆ 4. ಜನಸಂಖ್ಯಾ ಆವರ್ತ ಎಂದರೇನು? ಜನಸಂಖ್ಯಾ ಆವರ್ತದ ಹಂತಗಳನ್ನು ವಿವರಿಸಿ. ಉತ್ತರ: ಅಧಿಕ ಜನನ ಮತ್ತು ಅಧಿಕ ಮರಣದ ಪ್ರಮಾಣಗಳಿಂದ ಕಡಿಮೆ ಜನನ ಮತ್ತು ಕಡಿಮೆ ಮರಣದ ಪ್ರಮಾಣಕ್ಕೆ ಒಂದು ರಾಷ್ಟ್ರವು ಪರಿವರ್ತನೆಗೊಂಡು ವಿವಿಧ ಆರ್ಥಿಕ ಬೆಳವಣಿಗೆ ಹಂತಗಳನ್ನು ವಿವರಿಸುವ ಮಾದರಿಯಾಗಿದೆ. ಇದು WS ಥಾಮ್ಸನ್ ಅವರ ವಿಶ್ಲೇಷಣೆಯನ್ನು ಆಧರಿಸಿದೆ. ಮೊದಲನೆಯ ಹಂತ ಸ್ಥಿರ ಜನಸಂಖ್ಯಾ ಹಂತ. ಈ ಹಂತವು ಅಧಿಕ ಜನನ ಮತ್ತು ಅಧಿಕ ಮರಣ ಪ್ರಮಾಣದಿಂದ ಕೂಡಿದ್ದು, ಇಂಥ ರಾಷ್ಟ್ರಗಳು ಆರ್ಥಿಕವಾಗಿ ಅತಿ ಹಿಂದುಳಿದಿರುತ್ತೆ. ಪ್ರಪಂಚದಲ್ಲಿ ಕ್ರಿಸ್ತ ಶಕ 1750ಕ್ಕಿಂತ ಹಿಂದಿನ ಅವಧಿಯನ್ನು ಹೊಂದಿದೆ. ಇಲ್ಲಿ ಜನನ ಮತ್ತು ಮರಣಗಳೆರಡೂ ಅಧಿಕವಾಗಿದ್ದು, ಜನಸಂಖ್ಯಾ ಹೆಚ್ಚಳ ಸ್ಥಿರವಾಗಿರುತ್ತದೆ. ಎರಡನೆಯ ಹಂತ ಜನಸಂಖ್ಯಾ ವೃದ್ಧಿ ಆರಂಭದ ಹಂತ. ಈ ಹಂತದಲ್ಲಿ ಜನನ ಪ್ರಮಾಣವು ಬದಲಾವಣೆಗೊಳ್ಳದೆ ಮರಣ ಪ್ರಮಾಣ ಮಾತ್ರ ಕಡಿಮೆಯಾಗುತ್ತದೆ. ಆಹಾರ ಧಾನ್ಯಗಳ ಉತ್ಪಾದನೆ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ವೈದ್ಯಕೀಯ ಸೌಲಭ್ಯಗಳ ವಿಸ್ತರಣೆ ಮುಂತಾದವುಗಳಿಂದ ಮರಣ ಪ್ರಮಾಣ ಶೀಘ್ರಗತಿಯಲ್ಲಿ ಕಡಿಮೆಯಾಗುತ್ತೆ. ಮೂರನೇ ಹಂತ ವಿಸ್ತಾರಗೊಳ್ಳುತ್ತಿರುವ ಅಂತಿಮ ಹಂತ. ಈ ಹಂತದಲ್ಲಿ ಮರಣ ಪ್ರಮಾಣ ಹಾಗೂ ಜನನ ಪ್ರಮಾಣಗಳೆರಡೂ ಕಡಿಮೆಯಾಗುತ್ತದೆ. ಅಂದರೆ ಜನನ ಪ್ರಮಾಣ ದರ ಮರಣ ಪ್ರಮಾಣ ದರಕ್ಕಿಂತ ಹೆಚ್ಚಾಗಿರುತ್ತದೆ. ನಗರೀಕರಣ, ಜೀವನೋಪಾಯ, ಕೃಷಿ ಪದ್ಧತಿ ಇಳಿಕೆ, ಸ್ತ್ರೀಯರ ಸ್ಥಾನಮಾನ ಮತ್ತು ಶಿಕ್ಷಣದ ಹೆಚ್ಚಳ ಈ ಹಂತದ ಲಕ್ಷಣವಾಗಿದೆ. ನಾಲ್ಕನೇ ಹಂತ ಕಡಿಮೆ ಸ್ಥಿರತೆಯ ಹಂತ. ಈ ಹಂತದಲ್ಲಿ ಜನನ ಮತ್ತು ಮರಣ ಪ್ರಮಾಣ ಒಂದೇ ಹಂತದಲ್ಲಿ ಇರುವುದರಿಂದ ಜನಸಂಖ್ಯಾ ಬೆಳವಣಿಗೆಯಲ್ಲಿ ಸ್ಥಿರತೆ ಕಂಡುಬರುತ್ತದೆ. ಈ ಹಂತದಲ್ಲಿರುವ ರಾಷ್ಟ್ರಗಳು ತಾಂತ್ರಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿರುತ್ತವೆ. ಕೈಗಾರೀಕರಣ, ನಗರೀಕರಣ ಇತ್ಯಾದಿಗಳು ಕಂಡುಬರುತ್ತವೆ. ಐದನೇ ಹಂತ ಇಳಿಕೆಯ ಹಂತ. ಈ ಹಂತದಲ್ಲಿ ಜನನ ಪ್ರಮಾಣ ದರ ಮರಣ ಪ್ರಮಾಣ ದರಕ್ಕಿಂತ ಕಡಿಮೆ ಇಳಿಕೆಯಾಗಿರುವುದು ಕಂಡುಬರುತ್ತದೆ. ಇದರಿಂದ ಜನಸಂಖ್ಯಾ ಬೆಳವಣಿಗೆ ಇಳಿಮುಖವಾಗುತ್ತಿರುವುದು ಕಂಡುಬರುತ್ತದೆ. ಉದಾಹರಣೆಗೆ ನಾರ್ವೆ, ಸ್ವೀಡನ್, ಜರ್ಮನಿ ಇತ್ಯಾದಿ. ಪ್ರಶ್ನೆ 5. ಮಾನವ ಅಭಿವೃದ್ಧಿ ಎಂದರೇನು? ಮಾನವ ಅಭಿವೃದ್ಧಿಯ ಮಾಪನವನ್ನು ಚರ್ಚಿಸಿ. ಉತ್ತರ: ಮಾನವ ಅಭಿವೃದ್ಧಿ ಎಂದರೆ ಜನರ ಆಯ್ಕೆಗಳನ್ನು ವಿಸ್ತರಿಸಿ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ. ಈ ಪರಿಕಲ್ಪನೆಯನ್ನು ಡಾ. ಮೆಹಬೂಬ್ ಉಲ್ಲಾಖ್ ರವರು ಪರಿಚಯಿಸಿದರು. ಮಾನವ ಅಭಿವೃದ್ಧಿ ಮಾಪನ. ಮಾನವ ಅಭಿವೃದ್ಧಿಯನ್ನು ಈ ಕೆಳಗಿನ ಅಂಶಗಳ ಸಹಾಯದಿಂದ ಅಳೆಯಲಾಗಿದೆ. 1. ಮಾನವ ಅಭಿವೃದ್ಧಿ ಸೂಚ್ಯಂಕ. ಎ. ಆರೋಗ್ಯ. ನಿರೀಕ್ಷಿತ ಜೀವಿತಾವಧಿಯು ಅಧಿಕವಾಗಿದೆ ಎಂದರೆ ಜನರು ಆರೋಗ್ಯವಾಗಿದ್ದಾರೆ ಎಂದು ಅರ್ಥ. ಬಿ. ಶಿಕ್ಷಣ. ಯುವ ಜನತೆಯ ಸರಾಸರಿ ಸಾಕ್ಷರತೆಯ ಪ್ರಮಾಣ ಮತ್ತು ಶಾಲೆಯಲ್ಲಿ ಮಕ್ಕಳ ಹೆಸರು ನೋಂದಣಿಯ ಪ್ರಮಾಣವು ಶಿಕ್ಷಣವಾಗಿರುತ್ತದೆ. ಸಿ. ಉತ್ತಮ ಜೀವನ ಮಟ್ಟ. ಇದು ಸಂಪನ್ಮೂಲಗಳ ಖರೀದಿ ಮಾಡುವ ಶಕ್ತಿಯನ್ನು ಒಳಗೊಂಡಿದೆ. 2. ಮಾನವ ಬಡತನ ಸೂಚ್ಯಂಕ. ಇದು ಮಾನವ ಅಭಿವೃದ್ಧಿಯಲ್ಲಿ ಕಂಡುಬರುವ ನ್ಯೂನತೆಗಳನ್ನು ತೋರಿಸುತ್ತದೆ. 1. ನಿಶ್ಚಿತ ಜೀವಿತಾವಧಿಯು 40 ವರ್ಷದೊಳಗಿರುವುದು. 2. ವಯಸ್ಕರ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇರುವುದು. 3. ಶುದ್ಧ ನೀರು ಕುಡಿಯಲು ದೊರೆಯದೇ ಇರುವ ಜನರು. 4. ಕುಪೋಷಣೆ. ಈ 2 ಮಾನದಂಡಗಳಿಂದ ಮಾನವ ಅಭಿವೃದ್ಧಿಯನ್ನು ವಿಶ್ಲೇಷಿಸಬಹುದಾಗಿದೆ. Thank you for watching. Next chapter coming soon. Subscribe my YouTube channel, like, share and comment.